ಕಬಾಬ್ ಪ್ರಿಯರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಕಾಟನ್ ಕ್ಯಾಂಡಿ ಗೋಬಿಗೆ ಹಾಕ್ತಿದ್ದ ಕೃತಕ ಕಲರ್ ಬ್ಯಾನ್ ಬಳಿಕ ಇದೀಗ ಕಬಾಬ್ ಕಲರ್ಗೂ ನಿಷೇಧ ಹೇರಲಾಗಿದೆ. ಆದೇಶ ಉಲ್ಲಂಘನೆ ಮಾಡಿದರೆ ಜೈಲು ವಾಸ ಫಿಕ್ಸ್ ಆಗಲಿದೆ. ಈ ಕುರಿತ ವರದಿ ಇಲ್ಲಿದೆ. ಕಬಾಬ್ ಪ್ರಿಯರಿಗೆ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್. ಕಬಾಬ್ ಕಲರ್ ಬಳಕೆ ಬ್ಯಾನ್ ಮಾಡಿದ ಸರ್ಕಾರ. ಎಸ್, ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಮಂಚೂರಿಯೂ ಆಯಿತು. ಈಗ ರಾಜ್ಯದಲ್ಲಿ ಕಬಾಬ್ ಸರದಿ. ಚಿಕನ್, ಫಿಶ್ ಹಾಗೂ ವೆಜ್ ಕಬಾಬ್ಗೆ ಇನ್ಮುಂದೆ ಕಲ್ಲರ್ ಬಳಕೆ ಮಾಡುವಂತಿಲ್ಲ. ಕಲ್ಲರ್ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಕಬಾಬ್ ತಯಾರಿಕೆಯಲ್ಲಿ ಬಳಸುವ ಕಲ್ಲರ್ನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕಬಾಬ್ಗೆ ಕಲ್ಲರ್ ಬಳಕೆ ಮಾಡುವಂತಿಲ್ಲ ಎಂದು ಸರ್ಕಾರ ಆದೇಶ ನೀಡಿದೆ. ಇನ್ನು ಕಬಾಬ್ ಕಲ್ಲರ್ ನಿಷೇಧಕ್ಕೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಕಲ್ಲರ್ ನಿಷೇಧಕ್ಕೆ ಕಾರಣವೇನು? ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ಈ ಹಿಂದೆ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯ ಬಣ್ಣ ಬ್ಯಾನ್ ಮಾಡಿತ್ತು. ಈಗ ಕಬಾಬ್ಗೆ ಬಳಸೋ ಬಣ್ಣದ ಪರೀಕ್ಷೆ ನಡೆದಿದೆ. ರಾಜ್ಯದ 36 ಕಡೆಗಳಲ್ಲಿ ಕಬಾಬ್ ಮಾದರಿ ಸಂಗ್ರಹಿಸಲಾಗಿದೆ. ಕಬಾಬ್ ಮಾದರಿ ಪ್ರಯೋಗಾಲಯಕ್ಕೆ ನೀಡಲಾಗಿತ್ತು. ಕಬಾಬ್ನಲ್ಲಿ ಕಾರ್ಮೋಸಿನ್ ಮಾದರಿ ಪತ್ತೆಯಾಗಿತ್ತು. ಈಗಾಗಲೇ ಕಾರ್ಮೋಸಿನ್ ಬಣ್ಣ ಹಲವು ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಇದರಿಂದ ಅಲರ್ಜಿ, ಕರಳಿನಲ್ಲಿ ಹುಣ್ಣಾಗುವ ಸಾಧ್ಯತೆ ಇರುತ್ತದೆ. ಜೊತೆಗೆ ತೇಗು ಬರುತ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು. ಕಾರ್ಮೋಸಿನ್ ಬಳಸಿದ ಕಬಾಬ್ ತಿಂದ್ರೆ ಕ್ಯಾನ್ಸರ್ ಬರಲಿದೆ. ಹೀಗಾಗಿ ಸರ್ಕಾರ ಕಬಾಬ್ ಬಣ್ಣವನ್ನ ನಿಷೇಧಿಸಿದೆ. ತುಂಬಾ ಜನಕ್ಕೆ ಸ್ವಲ್ಪ ಈ ಅಲರ್ಜಿಗಳಾಗ್ತಕ್ಕಂಥದ್ದು, ಹಾಗೆ ಮೆಮೊರಿ ಲಾಸ್ ಕೂಡ ಆಗ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಇನ್ನು ಲಾಂಗ್ ಟರ್ಮ್ ಯೂಸ್ ಅಲ್ಲಿ ಕೆಲವಾರು ಕ್ಯಾನ್ಸರ್ ಕಾರಕ ಇಂಗ್ರೀಡಿಯೆಂಟ್ಸ್ ಕೂಡ ಈ ಕಲರಿಂಗ್ ಏಜೆಂಟ್ಸ್ ಅಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಕಲರಿಂಗ್ ಏಜೆಂಟ್ಸ್ ಇಂದ ನಮ್ಮ ದೇಹಕ್ಕೆ ಆಗೋ ತೊಂದರೆಗಳು ತುಂಬಾ ಜಾಸ್ತಿ ಇರುತ್ತೆ. ನಿಯಮ ಉಲ್ಲಂಘಿಸಿದ್ರೆ 10 ಲಕ್ಷ ದಂಡ, 7 ವರ್ಷ ಶಿಕ್ಷೆ. ಇನ್ನು ನಿಯಮ ಉಲ್ಲಂಘಿಸಿದ್ರೆ ಕಠಿಣ ಶಿಕ್ಷೆಯಾಗಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ಕಾನೂನು ಉಲ್ಲಂಘಿಸಿದ್ರೆ 10 ಲಕ್ಷ ರೂಪಾಯಿ ದಂಡ ಅಥವಾ 7 ವರ್ಷದವರೆಗೆ ಜೈಲು ಶಿಕ್ಷೆಯಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಒಟ್ಟಾರೆ ಸರ್ಕಾರ ಜನರ ಆರೋಗ್ಯದ ದೃಷ್ಟಿಯಿಂದ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು, ಜನರು ಸಹ ಇದನ್ನು ಬೆಂಬಲಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಳೆ ಕೆಲವೆಡೆ ಖುಷಿ ಉಂಟು ಮಾಡಿದ್ರೆ ಕರಾವಳಿಗರಿಗೆ ಸಂಕಷ್ಟ ತಂದೊಡ್ಡಿದೆ. ಇಲ್ಲಿನ ಮೀನುಗಾರರಿಗೆ ಕೈಕಾಲು ಕಟ್ಟಿ ಹಾಕಿದಂತಾಗಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ, ಕಡಲ ಮಕ್ಕಳಿಗೆ ಎದುರಾಯಿತು ಸಮಸ್ಯೆ. ರಾಜ್ಯದಲ್ಲಿ ಕೆಲ ದಿನಗಳಿಂದ ಅಲ್ಲಲ್ಲಿ ಮಳೆಯಾಗ್ತಾ ಇದೆ. ಕರಾವಳಿಯಲ್ಲಿ ಮಳೆ ಜೊತೆ ಗಾಳಿಯ ವೇಗವೂ ಜಾಸ್ತಿಯಾಗಿದೆ. ಹವಾಮಾನ ಇಲಾಖೆ ಕಳೆದ 4-5 ದಿನಗಳಿಂದ ರೆಡ್ ಅಲರ್ಟ್ ಘೋಷಿಸಿದೆ. ಕಡಲ ತೀರಗಳಲ್ಲಿ ಅಲೆಯ ಅಬ್ಬರ ಜಾಸ್ತಿಯಾಗಿದ್ದು, ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ. ಮಳೆಗಾಲದಲ್ಲಿ ಮೀನುಗಾರರು ನಂಬಿಕೊಂಡ ಸಾಂಪ್ರದಾಯಿಕ ಮೀನುಗಾರಿಕೆ ಮೇಲೆ ಹೊಡೆತ ಬಿದ್ದಿದೆ. ಕಡಲ ಅಲೆಗಳು ಹೆಚ್ಚಾಗಿದ್ದರಿಂದ ಮೀನುಗಾರಿಕೆ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಸುಮಾರು 2 ವಾರದಿಂದ ಮೀನುಗಾರಿಕೆಗಳು ಬಂದಾಗಿದೆ. ಹಾಗೂ ಹವಾಮಾನ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆಯವರು ಮೀನುಗಾರಿಕೆ ತೆರಳದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಮೀನುಗಾರಿಕೆ ನಂಬಿ ಜೀವನ ಮಾಡೋರು ಹಾಗೂ ಸಾಂಪ್ರದಾಯಿಕ ಮೀನುಗಾರಿಕೆ ನಾವು ಮಾಡ್ಕೊಂಡಿದ್ದೇವೆ ಸರ್. ಮೀನುಗಳ ಬಲೆ ಹಾಕ್ಲಿಕ್ಕಲ್ಲ, ದೋಣಿಗಳನ್ನು ದಡ ಸೇರ್ಲಿಕ್ಕೇನೂ ಆಗ್ತಾ ಇಲ್ಲ. ಇನ್ನು ಮೀನುಗಾರಿಕೆಗೆ ಕಡಲಿಗೆ ಇಳಿಯದಂತೆ ಸೂಚಿಸಲಾಗಿದೆ. ಹೀಗಾಗಿ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹವಾಮಾನ ಇಲಾಖೆಯಿಂದ ಜೂನ್ 25ರವರೆಗೆ ಇದು ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಈಗ ಇದರಿಂದ ಸಮುದ್ರದಲ್ಲಿ ಅಲೆಗಳು ಜಾಸ್ತಿಯಾಗಿ ಸಾಂಪ್ರದಾಯಿಕ ಫಿಶಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಜನ ಸಾಂಪ್ರದಾಯಿಕ ಫಿಶಿಂಗ್ ಮೇಲೆ ಮೀನುಗಾರರು ಡಿಪೆಂಡ್ ಆಗಿದ್ದಾರೆ, ಅವಲಂಬಿತರಾಗಿದ್ದಾರೆ. ಈಗ ಗಾಳಿ ಜಾಸ್ತಿ ಆಗಿದೆ. ಕಾರವಾರದ ರವೀಂದ್ರನಾಥ ಠಾಕೂರ್ ಕಡಲ ತೀರದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆ ಕಾಣುತ್ತಿಲ್ಲ. ಕಡಲ ತೀರ ಸಂಪೂರ್ಣ ಬಿಕೋ ಎನ್ನುತ್ತಿದೆ. ಸಮುದ್ರ ಯಾವಾಗ ಶಾಂತವಾಗುತ್ತೆ ಅಂತ ಮೀನುಗಾರರು ಕಾಯ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.